ಇದು ತೋಟದ ಒಳಗಡೆ ದಾರಿ. ಅಲ್ಲಿ ನೆಲ್ಲಿಕಾಯಿ ಗಿಡ ಐತೆ, ತೋರಿಸಿಲ್ಲಲ್ಲ. ಇದು ಈ ಲಾಸ್ಟ್ ಇರೋದು ನೆಲ್ಲಿಕಾಯಿ ಮರ. ಇಲ್ಲಿ ನಾವು ಚಿಕ್ಕವರಿದ್ದಾಗ ಈ ಮರದಲ್ಲಿ ನೆಲ್ಲಿಕಾಯಿ ಬಿಡೋದು. ನೆಲ್ಲಿಕಾಯಿ ಎಲ್ಲ ತಿನ್ಕೊತಾ ಇದೆ. ಇದೇ ನೆಲ್ಲಿಕಾಯಿ ನೋಡಿ. ಇದು ಈ ನೆಲ್ಲಿಕಾಯಿನ ತಗೊಂಡು ಹಿಂಗೆ ಆರಿಸ್ಕೊತಾ ಇದ್ದಿ. ಹಿಂಗೆ ಆರಿಸ್ಕೊಂಡು ಇದನ್ನು ಉಪ್ಪು ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನೆಲ್ಲಿಕಾಯಿ ಎಷ್ಟು ಬೇಕಾದ್ರೂ ತಿನ್ನುವ ಟೇಸ್ಟು. ಇದು ಪ್ಯಾರ್ಲೆಂಡ್ ಮರ ನೋಡು, ಪ್ಯಾರ್ಲೆಂಡ್ಗಳು ಹೆಂಗೈತೆ. ಪ್ಯಾರ್ಲೆಂಡ್ ಬಿದ್ದೈತೆ ಕೆಳಗಡೆ, ಸ್ವಲ್ಪ ಗಲೀಜಾಗೈತೆ ಅಷ್ಟೇ. ಇವಾಗ ಸ್ವಲ್ಪ ಕ್ಲೀನ್ಲಿನೆಸ್ ಕಮ್ಮಿ, ಆದರೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಅಟ್ಮಾಸ್ಫಿಯರು. ಗಾಳಿ ಹೆಂಗಿದೆ ನೋಡಿ, ಮರಗಳೆಲ್ಲ ಎಷ್ಟೆಷ್ಟು ದೊಡ್ಡದಾಗಿದೆ, ಸಖತ್ತಾಗಿ. ನೋಡಿ ಇದು ನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ತಿಂತಾಯಿದ್ದಿ ಚಿಕ್ಕವರಿದ್ದಾಗ. ರೋಸ್ ಗಿಡ ಬೇರೆ ಐತೆ ಅಲ್ಲಿ ನೋಡಿ, ಕರಿಬೇವು ಗಿಡ. ಇಲ್ಲೊಂದು ಇದೇ ಬಿದ್ದೋಗ್ಬಿಟ್ಟೈತೆ, ತೆಂಗಿನ ಮರ ನೋಡಿ ಎಷ್ಟು ದೊಡ್ಡದೈತೆ. ಪ್ಯಾರ್ಲೆಂಡ್ ಬಾ. ತಲೆ ಮೇಲೆಲ್ಲ ಬರೀ ಪ್ಯಾರ್ಲೆಂಡ್ನೇ. ಒಪ್ಪು ಹೆಲ್ಮೆಟ್ ಹಾಕೊಬೇಕು, ಇಲ್ಲ ಬಿದ್ದ ಅಂದರೆ ಮುಗಿದ ಕತೆ, ತಲೆ ತೂತಾಗೋಂಗೈತೆ. ಎಲ್ಲ ಅಡಿಕೆ ಮರಗಳು ನೋಡಿ ಎಷ್ಟು ಚೆನ್ನಾಗವೆ. ಇವೆಲ್ಲ ಆಡ್ತಾವೆ, ಟಿಂಗ್ ಟಾಕ್ ಅಂತೆ. ಒಬ್ಬ ಏನು ಆಡ್ತಾವಪ್ಪ ಗಾಳಿಗೆ. ಎಲ್ಲ ಗಿಡಗಳು ಎಷ್ಟೊಂದು ಬಿದ್ದುಬಿಟ್ಟವೆ, ಯಾಕೋ ಅಣ್ಣವ್ರು ನೋಡ್ಕೊಂಡಿಲ್ಲ ಏನೋ ಸರಿಯಾಗಿ. ಎಷ್ಟೊಂದು ಅವಪ್ಪ, ಒಳ್ಳೆ ವೆರೈಟಿ ಐತೆ, ಸಖತ್ತಾಗೈತೆ. ಹೋಯ್ತಾ ಇದು ಪಕ್ಕದಲ್ಲಿರೋದು ಅವ್ರ ಮಗಂದಂತೆ. ಪಕ್ಕದಲ್ಲಿ ಒಂದು ಮನೆ ಕಾಣ್ತಾ ಇದೆಯಲ್ಲ, ಅದು ಅವ್ರ ಮಗಂದು. ಆ ಕಡೆ ಹಿಂದ್ಗಡೆ ಇರೋದು ಯಾವುದೋ ಬೇರೆ ಹಸು ಕಟ್ಟಾಕೋರಿಲ್ಲ ಒಳಗಡೆ, ಮೇಯ್ಲಿ ಅಂತ ಏನೋ. ಜಾಕ್ ಫ್ರೂಟ್ ನೋಡಿ ಎಷ್ಟು ದೊಡ್ಡದಿದೆ, ಸಖತ್ತಾಗಿದೆಯಲ್ಲ ಜಾಕ್ ಫ್ರೂಟು. ಮೋಸ್ಟ್ಲಿ ಇದೆಲ್ಲ ಇವ್ರದ್ದೇ ಇರಬೇಕು. ಪಕ್ಕದಲ್ಲಿ ನೈಬರ್ಸ್ ಎಲ್ಲ ಅವರು. ಇಲ್ಲಿ ಕಟ್ಟಾಕವ್ರೆ. ಒಳಗಡೆ ಒಂದು ಬಾಳೆ ಇದಿದೆ, ಬಾಳೆಹಣ್ಣು ಎಲೆಯಲ್ಲೇ ಊಟ ಮಾಡಿದ್ದು ನಾವು. ಎಲ್ಲ ಅಡಿಕೆ ಮರಗಳಿವೆಲ್ಲ. ಇದು ಪ್ಯಾರ್ಲೆಣ್ಣು, ಅದು ಏನು ದೊಡ್ಡದಿದೆ, ಏನು ಉದ್ದ ಸೈಜ್ ಐತಪ್ಪ ಗೊತ್ತಿಲ್ಲ. ಇಷ್ಟಿಷ್ಟು ಉದ್ದ ಇವು ಪ್ಯಾರ್ಲೆಟ್ನ ಏನೋ ಗೊತ್ತಿಲ್ಲ. ಚಕೋತನೋ ಏನೋ, ಅವಕಾಡೋನೋ ಯಾವುದೋ ಗೊತ್ತಿಲ್ಲ. ಇಷ್ಟಿಷ್ಟು ಉದ್ದ ಹೆಂಗಿರುತ್ತೆ ಪ್ಯಾರ್ಲೆಣ್ಣು. ಅಣ್ಣವ್ರು ಕೇಳಿ ಒಂದು ತೊಗೊಂಡು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಇದು ಟಚ್ ಮಿ ನಾಟು, ಇದು ಬೆಳ್ಕೊಂಬಿಟ್ಟಿಲ್ಲಿ. ಸಖತ್ತಾಗೈತೆ. ಇದು ಯಾವುದೋ ಮಧ್ಯದಲ್ಲಿ ಒಂದು ದೊಡ್ಡ ಮರ ಐತೆ, ಅದು ಯಾವುದು ಅಂತ ಗೊತ್ತಿಲ್ಲ.